ಸರ್, ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ RSS ಒಂದು ಕಾನೂನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಚೌಕಟ್ಟಿನಲ್ಲಿ ಹೋಗಲಿ ಅಂತ ಹೇಳ್ತಾರೆ. ನೋಡ್ರಿ, RSS ಹುಟ್ಟಿದಾಗ ಅವ್ರ ಅಪ್ಪನೂ ಹುಟ್ಟಿರಲಿಲ್ಲ, ಇವನಿಗೂ ಗೊತ್ತಿರಲಿಲ್ಲ. ಆದರೆ ಇವತ್ತು ಏನಾಗಿದೆ ಅಂದರೆ, ನರೇಂದ್ರ ಮೋದಿಯವರನ್ನು ಟೀಕೆ ಮಾಡಿದ್ರೆ, RSS ಅಂತ ಒಂದು ಸಂಸ್ಥೆಯನ್ನು ಮಾಡಿದ್ರೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರ ಹೆಸರು ಓಡ್ತದೆ, ಈ ಜಿರಳೆ ಪಾರ್ಟಿ ಇದ್ದಂಗೆ. ಸೊ ಈ ಒಂದು ಪ್ರಚಾರಕ್ಕೋಸ್ಕರ ಮತ್ತು ರಾಹುಲ್ ಗಾಂಧಿಯವರನ್ನು, ಕಾಂಗ್ರೆಸ್ ಹೈಕಮಾಂಡನ್ನು ಮೆಚ್ಚಿಸೋದಕ್ಕೋಸ್ಕರ ಇವತ್ತು RSS ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಇವ್ರಿಗಿಂತಲೂ ದೊಡ್ಡ ದೊಡ್ಡ ವ್ಯಕ್ತಿಗಳು, ನೆಹರು ಅವರಿರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಅವರಿರ್ಬೋದು, ರಾಜೀವ್ ಗಾಂಧಿ, ನರಸಿಂಹರಾವ್, ಇವರೆಲ್ಲರ ಕಾಲದಲ್ಲೂ RSS ಇದ್ದಿದ್ದು. ಅವ್ರಿಗೆ ಇಲ್ಲದೇ ಇರ್ತಕ್ಕಂಥ ತಲೆ ಇವ್ರಿಗೆ ಓಡ್ಬಿಟ್ಟೈತೆ ಇವತ್ತೆಲ್ಲ ಕೂಡ ಅದರಲ್ಲಿ. ಸೊ ಅದನ್ನು ಕಾನೂನು ಪ್ರಕಾರ ಈಗಾಗಲೇ ನಮ್ಮ ವರಿಷ್ಠರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇವರು ಸದ್ಯಕ್ಕೆ ಆ ಕ್ಷೇತ್ರದಲ್ಲಿ ಮಕ್ಕಳ ತಲೆ ಮೇಲೆ ಚಾವಣಿಗಳು ಬೀಳ್ತಾಯಿದೆ, ಅಭಿವೃದ್ಧಿ ಕೆಲಸಗಳಿಲ್ಲ. ಮತ್ತು ಇವತ್ತು ದೊಡ್ಡ ಪೋಸ್ಟ್ಗೆ ಹೋಗಿದ್ದಾರೆ, ಗೃಹ ಸಚಿವರಾಗಿದ್ದಾರೆ. ದಯವಿಟ್ಟು ಇಲ್ಲಿ ನಡೀತಾ ಇರ್ತಕ್ಕಂಥ ಮಾದಕ ವಸ್ತುಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಕಳ್ಳತನದ್ದು, ರೇಪ್ ಕೇಸ್ಗಳು ಎಲ್ಲ ಕಡೆ ಗೂಂಡಾಗಿರಿ ಎಲ್ಲ ನಡೀತೈತೆ. ಅದ್ರ ಬಗ್ಗೆ ಇವತ್ತುವರೆಗೂ ಇನ್ನೂ ಚಕಾರನೇ ಇಲ್ಲ. ಅವ್ರನ್ನ ಯಾರೋ ಬೈದರು ಅಂತೇಳಿ ಅವ್ರ ಮೇಲೆ FIR ಮಾಡ್ತಾರೆ, ಮಾಡಬೇಕಾಗಿರೋರ ಮೇಲೆ ಮಾಡ್ತಾಯಿಲ್ಲ. ಸೊ ದಯವಿಟ್ಟು ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಹುದ್ದೆ ಬಂದಿದೆ, ರಾಜ್ಯದಲ್ಲಿ ಏನಾಗಬೇಕು ಅದು ನೋಡಿ, ಅದನ್ನು ಬಿಟ್ಬಿಟ್ಟು ನೀವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ ಯಾಕೆ ಮಾತಾಡ್ತೀರಿ? ಇವತ್ತು ಧರ್ಮಸ್ಥಳದಲ್ಲಿ ದೊಡ್ಡ ಹುನ್ನಾರ ನಡೆದಿದೆ ಅಂತೇಳಿ ನಾವು ಮೊದಲನೇದಾಗಿ ಯಲಹಂಕದ ಕ್ಷೇತ್ರದ ಕಾರ್ಯಕರ್ತರು ನಾವು ದೊಡ್ಡ ಪಾದಯಾತ್ರೆಯನ್ನು ಮಾಡಿದ್ವಿ. ಮತ್ತು ಆವತ್ತು ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಇದು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಹುನ್ನಾರ ಇದೆ, ನೂರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟು ಇದು ಮಾಡ್ತಾವ್ರೆ ಅಂತ ಹೇಳಿದಾಗ ಅಲ್ಲಿ ಯಾರೂ ನಂಬಲಿಲ್ಲ, ಸಾಕ್ಷಿ ಏನೈತೆ ಅಂತೇಳಿ. ಇವತ್ತು ಯಾರ ಮುಸುಕುದಾರಿ ಇದ್ದ ಅವನೇ ಹೇಳವನೇ ನನಗೆ ಇಷ್ಟು ಆಫರ್ ಮಾಡಿದರು ಅಂತೇಳಿ ಈಗ ಮಾಧ್ಯಮಗಳಲ್ಲೂ ಬರ್ತಾಯಿದೆ. ಸೊ ಇವತ್ತು ನಮ್ಮ ಮುಖಂಡರು ಕೂಡ CBIಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ದಯವಿಟ್ಟು ಈ ಥರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಯಾವ ಒಂದು ಧರ್ಮಸ್ಥಳವನ್ನು, ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರನ್ನು ಮಾನಹಾನಿ ಮಾಡಬೇಕು ಅಂತಿದ್ರು, ಈಗ ಓಪನ್ ಸೀಕ್ರೆಟ್ ಅದನ್ನು ಕೊಡ್ರಿ, CBI ಕೊಡ್ರಿ. ಇಂಥದ್ರಲ್ಲಿ ನಿಮ್ಗೆ ಒಳ್ಳೆಯ ಹೆಸರು ಬರ್ತದೆ. ನೀವು RSS ಟೀಕೆಯನ್ನು ಎಷ್ಟು ಮಾಡಿದ್ರೆ ಅಷ್ಟು ಕುಬ್ಜರ ಆಗ್ತೀರಿ ನೀವು, ಅಷ್ಟು ನಿನ್ನ ಗೌರವಕ್ಕೆ ಘನತೆಗೆ ಕುಂದು ಬರ್ತದೆ. ಬಿಟ್ಟರೆ ನೀವೆಲ್ಲ ಕೂಡ ಇವತ್ತು ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ RSS ಆಗಿ ಪ್ರಾರ್ಥನೆ ಹೇಳಿದ್ರು, ಉಚ್ಚಾಟನೆ ಮಾಡಿರಿ. ಯಾಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಟ್ರಿ? ಮಾತಾಡೋದು ಯಾಕೆ ಇದು ಮಾಡ್ತೀರಿ ನೀವು ಅದರ ಕಡೆಗೆ? ಅವ್ರನ್ನ ಏನೋ ಅಂದರೆ ಇಲ್ಲ, RSS ಬಗ್ಗೆ ಮಾತಾಡ್ತಾರೆ. ಅವರು ಕೂಡ ಹಿಂದೆ ನಾನು ಶಾಖೆಗೆ ಹೋಗಿದ್ದೆ ಅಂತ ಹೇಳಿದ್ರು. ಮತ್ತು ಅಂಥವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದ್ದೀರಿ? ಅಲ್ಲಿ ಇವತ್ತು ಏನು ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ರೇವಂತ್ ರೆಡ್ಡಿ, ABVP RSS ಯಾಕೆ ಮುಖ್ಯಮಂತ್ರಿ ಮಾಡ್ತೀರಿ? ನಮ್ಮಿಂದ ಲೀಡ್ರನ್ನ ಬೆಳೆಸ್ಕೊಂಡು ನಿಮ್ಮ ಪಾರ್ಟಿನ ಕಟ್ಟಕ್ಕೆ ಹೋಗ್ತಾ ಇದ್ದೀರಿ. ಫಸ್ಟು ನಿಮ್ಮದು ಕೆಲಸ ಏನಿದೆಯೋ ನಿಮ್ಮ ಇಲಾಖೆದು ನೋಡ್ಕೊಳ್ರಿ ನೀವು.